ತುಂಬ ಜನ ಕೇಳ್ತಾ ಇದ್ದೀರಾ ಗೋವಾಗೆ ಯಾವಾಗ ಹೋಗ್ತೀರಾ ಅಂತ ಹೇಳಿ. ಎಲ್ಲ ದುಡ್ಡು ಕೊಟ್ಟು ಯಾಕೆ ಅಲ್ಬೇಕು ರಾವ್? ನಿಮ್ಗೇನಾದರೂ ಕಣ್ಣು ಉರಿದೇ ಇರೋ ಈರುಳ್ಳಿ ಎಲ್ಲಿರುತ್ತೆ ಅಂತ ಗೊತ್ತಿರೋ ಒಂಚೂರು ಕಮೆಂಟ್ ಮಾಡಿ. ಬಿಡ್ಗೋ 20 ರೂಪಾಯಿ ನೋಡಿ ಇಷ್ಟು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಪೆಷಲ್ ಆಗಿ ನಾನು ಟ್ರೈ ಮಾಡೋಣ ಅಂತ. ತುಂಬ ಚಳಿ ಇದೆ, ವೆದರ್ ಕೂಡ ಮಳೆ ಬರ್ತಿದೆ. ಸೊ ಏನಾದರೂ ಮಾಡೋಣ ಅಂತ ಹೇಳಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ಸ್ಪೆಷಲ್ ಆಗಿ ಚುರುಮುರಿ ಮಾಡೋಣ ಅಂತ. ಸೋನು ಸ್ಪೆಷಲ್ ಚುರುಮುರಿ ಅಂತಾನೆ ಅನ್ಬಹುದು. ಬೇಗ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಚುರುಮುರಿಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ. ಐಟಮ್ಸ್ ಜೊತೆ ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಚುರುಮುರಿಗೆ ಮೇಯ್ನ್ ಬೇಕಾಗಿರೋದು ನಾನು ಮಾಡುವಂಥದ್ದು ನೋಡಿ, 1 ಕ್ಯಾರೆಟ್ ತೊಗೊತೀನಿ. ಆಮೇಲೆ ಸುಮ್ಮನೆ ಒನ್ ತೊಗೊಂಡಿರ್ತೀನಿ. 1 ಕುಕ್ಕಂಬರ್ ಮತ್ತು ಇದು ಮತ್ತು ಆನಿಯನ್ ತೊಗೊಬೇಕು. ಆನಿಯನ್ 1 2 ಆನಿಯನ್ ಜಾಸ್ತಿ ತಿಂದರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಮತ್ತು 1-2 ಟೊಮೆಟೊ, ಬಿಕಾಸ್ ಟೊಮೆಟೊ ಇದ್ದಷ್ಟು ಸಕ್ಕತ್ತಾಗಿರುತ್ತೆ ಅದಕ್ಕೆ. ಸೊ ಇಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ಮಂಡಕ್ಕಿನ ನಾನು ಶಾಪಿಂದ ತಂದಿರೋದು, ಇದು 30 ರೂಪೀಸ್. ಮತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ತುಂಬ ಸ್ಪೈಸಿ ಇದೆ, ಅದಕ್ಕೆ ಒಂದು 3 ಅಷ್ಟೇ ಸಾಕು. ಓಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಇದ್ದಷ್ಟು ಚೆನ್ನಾಗಿರುತ್ತೆ. ಅಕ್ಷಿ ಮಾಡ್ಬರ್ತಾ ಇಷ್ಟೇ ತಾನೇ. ಈಗೆಲ್ಲ ತೊಳೆದು ಒಂದು ಪ್ಲೇಟ್ಗೆ ಹಾಕಿ ಕಟ್ ಮಾಡೋಣ. ಗೈಸ್ ನೋಡಿ, ಇವಾಗೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಫಸ್ಟು ಆನಿಯನ್ ಕಟ್ ಮಾಡ್ಕೊಂಬಿಡೋಣ. ಯಾಕೆ ಲಾಸ್ಟಲ್ಲೆಲ್ಲ ಜಾಸ್ತಿ ಕಣ್ಣೂರು ಬಿಡುತ್ತೆ, ಅದಕ್ಕೆ ಫಸ್ಟು ಆನಿಯನ್ ನಾನು 2 ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಬಿಡೋಣ. ಆನಿಯನ್ ಯಾವ ಥರ ಕಟ್ ಮಾಡಬೇಕಂತ ತೋರಿಸ್ತೀನಿ ಬನ್ನಿ. ಯಪ್ಪ, ಇದೊಂದು ನಂಗೆ ಕಷ್ಟ ಗುರು. ಏನಾರ ಕಟ್ ಮಾಡಿಬಿಡ್ತೀನಿ, ಇದೊಂಚೂರು ಕಟ್ ಮಾಡೋದು ಕಷ್ಟ. ಇಷ್ಟು ಸಣ್ಣ ಕಟ್ ಮಾಡ್ಕೊಬೇಕು ನೋಡಿ. ಈ ಥರ ಕಟ್ ಮಾಡ್ಕೊಬೇಕು. ಕಣ್ಣು ಆವಾಗಲೇ ಉರಿಯೋಕ್ಕೆ ಸ್ಟಾರ್ಟ್ ಆಗೈತೆ. ಗೈಸ್, ನಿಮ್ಗೇನಾದರೂ ಕಣ್ಣು ಉರಿದೇ ಇರೋ ಈರುಳ್ಳಿ ಎಲ್ಲಿರುತ್ತೆ ಅಂತ ಗೊತ್ತಿರೋ ಒಂಚೂರು ಕಮೆಂಟ್ ಮಾಡಿ. ನೋಡಿ, ಇಷ್ಟು ಚಿಕ್ಕ ಕಟ್ ಮಾಡ್ಕೊಬೇಕು. ಅಪ್ಪ ಕಡ್ಡು ಉರಿಗಪ್ಪ ಜಾಸ್ತಿ. ಕಡ್ಬುಚ್ಕೊಂಡು ಕುಯ್ದ್ರೆ ಕೈ ಕಟ್ ಮಾಡ್ಕೊಡ್ತೀನಿ ಅಂತ ಭಯ. ಎಲ್ಲ ದುಡ್ಡು ಕೊಟ್ಟು ಯಾಕೆ ಅಲ್ಬೇಕು ರಾವ್ ಅಲ್ವಾ? ಫೈನಲಿ ಮುಗೀತು. ಟೊಮೆಟೊ ಕಟ್ ಮಾಡೋದು ತುಂಬ ಇಷ್ಟ, ಸಾಫ್ಟಾಗಿರುತ್ತಲ್ವ. ನಮ್ಮ ಮನೇಲಿ ತರಕಾರಿ ಕಟ್ ಮಾಡೋ ಮಣೆ ಇತ್ತು, ಟೇಬಲ್ ಥರ. ಅದು ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಟೊಮೆಟೊ ಐ ಥಿಂಕ್ ಸಾಕು ಅನಿಸುತ್ತೆ, ಅಲ್ಲೊಂಚೂರು ಇರಲಿ.
ನೆಕ್ಸ್ಟ್ ಕಹಿ ಕಹಿ ಇರುತ್ತೆ, ಇದೊಂಚೂರು ತೆಕ್ಕೊಂಬೇಡ. ಆ್ಯಕ್ಚುಲಿ ಇದರಲ್ಲಿ ಇರಲ್ಲ, ಕೆಲವೊಂದು ಇದ್ರಲ್ಲಿ ಬರಲ್ಲ. ಸೌತೆಕಾಯಲ್ಲಿ ಕಹಿ ಕಹಿ ಬರಲ್ಲ. ಹಿಂಗೆ ತೆಗಿಬೇಕು ನೋಡಿ, ನೀಟಾಗಿ ಹಿಂಗೆ ತೆಗಿಬೇಕು, ಆಗಲೇ ಕಹಿ ಕಹಿ ಹೋಗೋದು. ಈಗ ಸ್ವಲ್ಪ ಇದಿರುತ್ತಲ್ಲ ಕಮ್ಮಿ ಕಮ್ಮಿ ತುರಿ, ಅದರಲ್ಲಿ ಮಾಡ್ತೀವಿ, ಬೇಗ ಬೇಗ ಆಗುತ್ತೆ. ಇದು ಯಾರೇ ಮಾಡೋ ಒಂಥರ ಇರುತ್ತೆ ನೋಡಿ, ಆ ಥರ ಬಿಡಬೇಕು ಚಿಕ್ಕ ಚಿಕ್ಕ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ಗೋವಾಗೆ ಯಾವಾಗ ಹೋಗ್ತೀರಾ, ಗೋವಾಗೆ ಯಾವಾಗ ಹೋಗ್ತೀರಾ ಅಂತ ಹೇಳಿ. ಗೈಸ್, ನಮ್ಮ ಬೆಂಗಳೂರು ವೆದರೇ ಬೇರೆ, ಆ ಕಡೆ ಗೋವಾ ಸೈಡೇ ಬೇರೆ, ತುಂಬ ಬಿಸಿಲಿದೆಯಂತೆ. ಐ ಥಿಂಕ್ 87 ಡಿಗ್ರಿ ಸೆಲ್ಸಿಯಸ್ ಏನೋ ಇದೆಯಂತೆ. ಯಪ್ಪ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಫ್ಲೈಟಲ್ಲಿ ಹೋಗೋಣ ಅಂತ. ಪಕ್ಕ ಕಮ್ಮಿಂಗ್ ವೀಕಲ್ಲಂತೂ ಹೋಗ್ತೀನಿ. ಸೊ ಡೋಂಟ್ ವರಿ, ಅದ್ರ ಬಗ್ಗೆ ನೀವು ಚಿಂತೆ ಬಿಡಿ. ಒಂಚೂರು ಮಾಡ್ಕೊಂಬಿಡೋಣ. ಕೈಸ್ ಇದ್ರೊಳಗಡೆ ಇರುತ್ತಲ್ಲ, ಅದೆಲ್ಲ ವೇಸ್ಟ್ ಮಾಡಬೇಡಿ. ಹಿಂಗೆ ಕೈ ಹಾಕಿ ಮಾಡಿ ಬರುತ್ತೆ. ಯಾಕೆ ವೇಸ್ಟ್ ಮಾಡಬೇಕು? ಆಮೇಲೆ ಹಿಂಗೆ ಮಾಡಿ. ಮತ್ತೆ ಇವಾಗ ಇದು ನೋಡ್ಕೊಳ್ಳೋಣ. ಕೆಲವೊಬ್ಬರು ಸಿಪ್ಪೆನೇ ತೆಗ್ದಾಕ್ಬಿಡ್ತಾರೆ, ಸಿಪ್ಪೆ ತೆಗಿಬಾರ್ದು, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ಕಟ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಸೌತೆಕಾಯಿ, ಬಟ್ ಒಂಚೂರು ಇರಬೇಕಲ್ವ ಟೇಸ್ಟಿಗೆ. ಬೇರೆ ಹಾಕ್ಕೊತೀನಿ ಇಷ್ಟು. ಮತ್ತು ಇವಾಗ ಚುರುಮುರಿಗೆ ಇನ್ನೂ ಏನೇನು ಬೇಕು ಇಷ್ಟಲ್ಲದೆ ಎಕ್ಸ್ಟ್ರಾ ಏನು ಬೇಕು, ಏನು ಆ್ಯಡ್ ಮಾಡಬೇಕು ಅಂತೇಳಿ. ಸೊ ಇದೊಂದು ಹಾಫ್ ಟೊಮ್ಯಾಟೊ ಆ್ಯಂಡ್ ಇದು ಕ್ಯಾರೆಟ್. ಆಲೇ ವೆಯ್ಟ್ ಮಾಡ್ತಾಯಿದ್ದಾನೆ ನೋಡಿ ನಮ್ಮ ಕಿಯಾ. ತಗೊಂಬ ಬಿಡ್ಗೋ. ಸೊ ಇವಾಗ ಇನ್ನು ಎಕ್ಸ್ಟ್ರಾ ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ ಅಡುಗೆ ಮನೆಯಲ್ಲೇ ಮಾಡಿಬಿಡೋಣ. ಇಲ್ಲಿ ಬೇಡ, ಎಲ್ಲ ಗಲೀಜಾಗ್ಬಿಡುತ್ತೆ. ಲೆಮನ್ ಆಲೇ ನಿನ್ನೆ ಕಟ್ ಮಾಡಿ ಇಟ್ಟಿದ್ದೆ. ಸೊ ಈ ಥರ ಒಣಗೋಗಿದೆ ಒಂಚೂರು, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಸ್ವಲ್ಪ ತೆಗಿತೀನಿ. ನೋಡಿ, ಇಷ್ಟು ತೆಗೆದ್ರೆ ಇಷ್ಟು ಚೆನ್ನಾಗಿ ಬಂತು. ಅದನ್ನ ಡಸ್ಟ್ಬಿನ್ಗೆ ಹಾಕ್ಬಿಡೋಣ. ಸೊ ಫುಲ್ ಇದು ಬೀಜ ಇರುತ್ತಲ್ಲ ಲೆಮನಲ್ಲಿ, ಅದನ್ನೆಲ್ಲ ತೆಕ್ಕೊಬೇಕು. ಬಿಕಾಸ್ ಇದು ತುಂಬ ಕಹಿ ಇರುತ್ತೆ. ಇದು ತಿಂದರೆ ಯಪ್ಪ ಹಿಂಗೆ ಮಾಡಿದ್ರೆ ಬಂದ್ಬಿಡುತ್ತೆ ನೋಡಿ. ನೋಡಿ ಇಷ್ಟೇ ಇಷ್ಟೇ ಮಜಾಕರಯ್ಯ, ಇಷ್ಟೇ. ಈಗ ಆಮೇಲೆ ನೆಕ್ಸ್ಟ್ ಏನು ಬೇಕಪ್ಪ ಅಂದರೆ ನೋಡಿ, ಇದು ನುಪ್ಪಟ್ಟು ತಂದಿದ್ದೀವಿ ಅದಕ್ಕೋಸ್ಕರನೇ. ಸೊ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ಇದು ತೊಗೊಂಡಿದ್ದೀನಲ್ಲ ಇದಕ್ಕೆ ಬೆಟರ್ ನಾನು ಕುತ್ಕೊಂಡ್ಬಿಡ್ತೀನಿ. ನುಪ್ಪಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಉಪ್ಪು ಬೇಕು. ಸೊ ಉಪ್ಪು ತೊಗೊಂಡ್ಬಿಡ್ತೀನಿ ಒಂದೇ ಸಲ, ಚೂರಿಲಿರಲಿ. ಅದಾದಮೇಲೆ ಖಾರದ ಪುಡಿ, ಚೂರು ಖಾರದ ಪುಡಿ ಬೇಕು, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಆಯಿಲ್ ಬೇಡ, ಬೇಕಂದರೆ ಹಾಕೊಬೋದು, ಬೇಡ ಅಂದ್ರೂ ಹಾಕೊಬೋದು. ಸೊ ಆಯಿಲ್. ಸೊ ಇಷ್ಟೇ ಇವಾಗ ಚುರುಮುರಿಗೆ ಮೇನ್. ಓಕೆ, ಸೊ ಇವಾಗ ಫಸ್ಟ್ ಇದು ಇದು ಮಾಡ್ಕೊಂಡ್ಬಿಡಿ. ಹಂಗೆ ನನಗೆ ಒಂದೊಂದು ಚೂರು ಡಡಬಡ ಡಡ ಅಂತ. ಡೋಂಟ್ ವರಿ. ಯಾರೋ ಹೇಳಿದ್ರಿ ವಿಡಿಯೋದಲ್ಲಿ ಪ್ಲಾಸ್ಟಿಕ್ ಕವರ್ನ ಅಲ್ಲಲ್ಲಿ ಕಿತ್ತಿ ಹಂಗೆ ಹಾಕ್ಬೇಡಿ, ಪಾಪ ದನ ಅದು ಇದು ಎಲ್ಲ ಅದಕ್ಕೆ ಇದು ಮಾಡ್ತದೆ ನೋಡಿ. ಬನ್ನಿ ತೋರಿಸಿ. ಸ್ವಲ್ಪ ಬಾಯಿಗೆ ಸಿಗಲಿ ಅದಕ್ಕೆ ಇಷ್ಟು ಸಣ್ಣ ಸಣ್ಣ ನಾನು ಈ ಥರ ಈ ಒಂದು ಇದರಲ್ಲಿ 4 ಹಾಕೋತಿದ್ದೀನಿ ಅಷ್ಟೇ, ಸಾಕು. ಆಯ್ತು, ಇನ್ನೆರಡು ವಿಡಿಯೋ ಮಾಡೋರಿಗೆ ಇದು ಎಕ್ಸ್ಟ್ರಾ ಬೇಕು ಅಂತ. ಇಲ್ಲಿ ನೋಡಿ, ಹಿಂಗೆ ಕಣ್ಣಲ್ಲಿ ಇನ್ನೂ ಎರಡು ಹಾಕು ಅಂತ, ಅದಕ್ಕೆ ಇನ್ನೂ 2 ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ನಿಂಗೆ ಇಷ್ಟನಾ? ಇಷ್ಟ ಆದರೆ ನೀನು ತಿನ್ನಬೇಕು. ನಿನ್ನಿಂದ ನಾವು ಎಲ್ಲ ಎಣ್ಣೆ ಗಿಡ್ಡಿರುತ್ತೆ ಗಾಯ್ಸ್, ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಇದಾಕಬೇಕು.
ನಾನು ಮಾಡೋ ಸ್ಪೆಷಲ್ ಆಯ್ತಾ, ನೋಡ್ಕೊಳ್ಳಿ. ಇದನ್ನ ಹಾಕಿದ್ದೀನಿ. ಇದಾಕಿದ್ಮೇಲೆ ನೆಕ್ಸ್ಟು ಕಡಲೆಪುರಿ ಹಾಕ್ಬೇಕು. ಇದಕ್ಕೆ ಅಳತೆ ಪಳತೆ ಎಲ್ಲ ಏನಿಲ್ಲ ಗಾಯ್ಸ್. ಎಷ್ಟು ಬೇಕೋ ಅಷ್ಟು ಹಾಕೋತೀವಿ. ಇಷ್ಟು ನಮ್ಮ ಮನೆಯಲ್ಲಿ 3 ಜನ ಇದ್ದೀವಿ. ಪಕ್ಕದ ಮನೆ ಹಾಕೋ ಒಬ್ರು ಒಕ್ಕಂಗೂ ಕೊಡಬೇಕು, ಅದಕ್ಕೆ ಒಂಚೂರು ಜಾಸ್ತಿನೇ ಹಾಕೊತೀನಿ ನಾನು. ಇಷ್ಟು ಪುರಿ ಹಾಕೊಂಡಿದ್ದೀನಿ. ಪುರಿ ಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಇಷ್ಟು ಹತ್ರ ತೋರಿಸಿ. ಇವಾಗ ಹಿಂಗೆ ಹಾಕೊಳ್ಳಿ, ಎಲ್ಲ ಒಂದೇ ಕಡೆ ನಿಂತ್ಕೊಂಡ್ಬಿಡುತ್ತೆ, ಹಾಗಾಗಿ ಹಿಂಗೆ ಹಾಕೊಳ್ಳಿ. ಆಮೇಲೆ ಬೇಕಾದ್ರೆ ಹಾಕೋಬಹುದು, ಈಗಲೇ ಬೇಡ. ಆಮೇಲೆ ಒಂಚೂರು ಖಾರದ ಪುಡಿ, ಇಷ್ಟು ಸಾಕು. ಒಂಚೂರು ಹುಡಿ ಹಾಕೊಂಡಿದ್ದೀನಿ ಖಾರದ ಪುಡಿ. ಏನು ಗೊತ್ತಾ, ಏನಕ್ಕೆ ನೀವು ಲಾಸ್ಟಲ್ಲಿ ಹುಡಿ ಹಾಕ್ಬಾರ್ದು, ಇದೆಲ್ಲ ಖಾರದ ಪುಡಿ ಹಾಕ್ಬಾರ್ದು ಅಂತಂದರೆ, ಫಸ್ಟು ಉಪ್ಪು ಮತ್ತು ಖಾರ ಎರಡು ಮಿಕ್ಸ್ ಆಗಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಸೊ ಅದನ್ನ ಹೀಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಒಗ್ಗರಣೆ ಥರ ಇಷ್ಟು ಫಸ್ಟ್ ಇಷ್ಟು ಹಾಕಿರ್ತೀನಿ ನಾನು, ಈರುಳ್ಳಿ, ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು. ಟೊಮ್ಯಾಟೊ, ಬಾಯಲ್ಲಿ ನೀರು ಬರ್ತಾ ಇದೆಯಾ? ಡುಮ್ಮು ತಗೊಬೇಕಿತ್ತು ಅನ್ಸುತ್ತೆ ಪಾತ್ರೆ ನಾನು. ಇವಾಗ ಎಕ್ಸ್ಚೇಂಜ್ ಮಾಡೋಣ, ಡುಮ್ಮು ಪಾತ್ರೆ ತಗೊಳ್ಳೋಣ. ಇದೇ ಥರ ಇನ್ನೊಂದು ಡುಮ್ಮಕ್ಕಿದೆ, ಅದನ್ನು ತಗೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮನೆ ಕ್ಲೀನ್ ಮಾಡಿದ್ದಾರೆ. ಇದಕ್ಕೆ ಎಕ್ಸ್ಚೇಂಜ್ ಮಾಡೋಣ. ಬೆಳಿಗ್ಗೆ ತಾನೇ ತೊಳೆದಿಟ್ಟಿರೋದು. ಚಿರಿ ಹಂಗೆ ಇಟ್ಟಿದ್ಮೇಲೂ ತೊಳೆದ್ಬಿಟ್ಟೆ ಯೂಸ್ ಮಾಡ್ತೀವಿ ನಾವು, ಬಟ್ ಇಟ್ಸ್ ಓಕೆ, ಏನಾಗಲ್ಲ. ಅಲ್ಲಲ್ಲೇ ಫೋಟೋ ಕ್ಲಿಕ್ ಮಾಡ್ತಾ ಇರಿ. ಎಲ್ಲ ಹಾಕಿದ್ಮೇಲೆ ನೀವೇನಾದ್ರೂ ಖಾರದ ಪುಡಿ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಹಸಿ ಹಸಿ ಇರುತ್ತೆ ಅಲ್ವಾ, ಎಲ್ಲ ಮೆತ್ಕೊಂಡ್ಬಿಡುತ್ತೆ. ಅದಕ್ಕೆ ಫಸ್ಟೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ನೀವು. ನೋಡಿ ಗೈಸ್ಗೆ ಯಾರಿಗೆ ಬೇಕು, ನಿಮಗೆ ಯಾರಿಗೆ ಬೇಕು ಇದು 20 ರೂಪಾಯಿ ಒಂದು ಚುರುಮುರಿ. ತೋರಿಸ್ತೀನಿ ರೀ ಆಮೇಲೆ ಹೆಂಗೆ ತಿಂತೀವಿ ಅಂತ. ಅದನ್ನ ಮಿಕ್ಸ್ ಮಾಡಬೇಕು, ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ, ನಾವು ಕೈಯಲ್ಲೇ ಮಿಕ್ಸ್ ಮಾಡ್ತೀವಿ. ಬಿಕಾಸ್ ನಾವು ಅಷ್ಟು ಕ್ಲೀನ್ ನೀಟಾಗಿರ್ತೀವಿ. ನೀಟ್ನೆಸ್ ಅಲ್ಲ ನೋಡಿ ಗೈಸ್, ನೋಡಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಇಷ್ಟು ಪುರಿ ಹಾಕಿದ್ರೆ ನಾವು ಇಷ್ಟು ಆಯ್ತಾ ಅಂತ ಫೀಲ್ ಆಗುತ್ತೆ. ಇದಕ್ಕೊಂಚೂರು ಇದು ಹಾಕ್ತಾರೆ, ಏನಪ್ಪ ಅದು ಏನದು, ಎಣ್ಣೆ ಹಾಕ್ತಾರೆ, ಬಟ್ ನಾನು ಎಣ್ಣೆ ಹಾಕಲ್ಲ. ನೀಟಾಗಿ ಕಲ್ಸಕ್ಕಾಗಿಲ್ಲ ಅಂತಂದ್ರೆ ಏನು ಮಾಡಿ ಗೊತ್ತಿಲ್ಲ, ಹಿಂಗೆ ಮಾಡಿ ಮೇಲ್ಗಡೆ ಪುರಿ ಬರುತ್ತೆ, ಬರೀ ಪುರಿ, ಆವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಹೆಂಗೆ ಟ್ರಿಕ್ಸು, ನಾವು ಫಸ್ಟೇ ಯಾರು ಫ್ಯಾನು, ಟ್ರಿಕ್ಸ್ ಮಾಡೋರ ಪ್ಲ್ಯಾನ್ ಮಾಡೋದ್ರಲ್ಲಿ ಎತ್ತಿದ ಕೈ ಡಿ ಬಸ್ ಫ್ಯಾನ್. ಆ ಪ್ಲ್ಯಾನ್ ಫ್ಲಾಪ್ ಆಗುತ್ತಾ ಸಕ್ಸಸ್ ಆಗುತ್ತಾ ವಿ ಡೋಂಟ್ ವಾಂಟ್. ಬಟ್ ನೋಡಿ ಗೈಸ್, ಎಷ್ಟು ಪುರಿ ಇತ್ತು, ಕಲ್ಸೋಕ್ಕಾಗ್ತಾ ಇರಲಿಲ್ಲ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಆಹಾ, ಒಂಚೂರು ಟೇಸ್ಟ್ ಮಾಡ್ತೀನಿ ನಾನು ಫಸ್ಟ್. ಗೈಸ್ ನಿಜ ನಾನು ಡ್ರಾಮಾ ಮಾಡ್ತಿಲ್ಲ. ಇಲ್ಲೂ ಬಂದಿದ್ದಾನೆ, ಇಲ್ಲೂ ಬಿಡಲ್ರು ನನ್ನ. ಇವನು ಕೊಟ್ಟರೆ ಅದು ತಿಂತ ನೋಡಿರ್ಬೇಕಾರೆ. ತಗೊಂಬಮ್ಮೆ, ಸ್ಮೆಲ್ಲಲ್ಲಿ ಖಾರ ಅಂತ ಗೊತ್ತಾಗ್ಬಿಡಿದೆ ಅದಕ್ಕೆ. ಸೊ ಇವಾಗ ಹೆಂಗೆ ಹಾಕೊಂಡು ತಿನ್ನೋದು ಈ ಒಂದು ಚುರುಮುರಿನ ಅಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗೆಲ್ಲ ಆಗಿದೆ. ಇವಾಗೆಲ್ಲ ಒಂಚೂರು ಲೆಮನ್ ಹಾಕೊಂಡ್ಬಿಡ್ತೀನಿ.
ಮರ್ತಿರ್ಲಿಲ್ಲ, ಅದು ಲಾಸ್ಟಲ್ಲಿ ಹಾಕಬೇಕು. ಯಾವುದೇ ಲೆಮನ್ ಖಾರ ಇದ್ದರೆ ಒಂಚೂರು ಖಾರನ ಉಪ್ಪು ನೋಡ್ಕೊಬೇಕು. ಖಾರ ಉಪ್ಪಿದ್ರೆ ಒಂಚೂರು ಲೆಮನ್ ಜಾಸ್ತಿ ಹಾಕ್ಕೊಬೇಕು, ಇಲ್ಲಾಂದರೆ ಸ್ವಲ್ಪನೇ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಲೆಮನ್ ಎಲ್ಲ ಹಾಕಾದ್ಮೇಲೆ ಮತ್ತೆ ಕೈಯೆಲ್ಲ ಹಾಕಿ ಕಜ್ಜಿ ಬಿಜಿ ಮಾಡೋದು ಬೇಡ. ಒಂದೆರಡು ಸ್ಪೂನ್ ಲೆಮನ್ ಇಲ್ಲಿ ಇಟ್ಟು ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣವಾ. ನೋಡಿ ಎಷ್ಟಾಗಿದೆ, ಎಷ್ಟೊಂದು ಇತ್ತಲ್ವಾ, ಇಷ್ಟು ಆಗಿದೆ ಗೈಸ್. ಇಷ್ಟೆಲ್ಲ ಐಟಮ್ಸ್ ಹಾಕಿ 75 ರೂಪಾಯಿ ನುಪ್ಪಟ್ಟು ತಂದಿದ್ದೀವಿ. ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಉಪ್ಪು, ಪೂರಿ 30 ರೂಪಾಯಿ ಎಲ್ಲ ನೋಡಿ ಇಷ್ಟೆಲ್ಲ ಹಾಕಿ 20 ರೂಪಾಯಿ ಒಂದು ಚುರುಮುರಿ ಕೊಡ್ತಾ ಇದ್ದೀವಿ. ಯಾರಿಗಾದ್ರು ಚುರುಮುರಿ ಬೇಕಂದ್ರೆ ಬರ್ಬೋದು. ಸೊ ಇವಾಗ ಚುರುಮುರಿಗೆ ಇದು ಮಾಡ್ತೀನಿ ನೋಡಿ. ಒಂಚೂರು ಮಾಡೋಕ್ಕೆ ಕಷ್ಟ ನನಗೆ, ಯಾಕೆಂದರೆ ನಾನು ಯಾವಾಗಲೂ ಮಾಡಿಲ್ಲ ಅಲ್ವಾ. ಅಯ್ಯೋ ಹಿಂಗೆ ಅಂತ ಕರೆಕ್ಟಾ ಇರು. ಹೆಂಗೆ ನಾವು ಬ್ರಹ್ಮ ವಿದ್ಯೆನೇ ಕಲ್ತವ್ರು. ಇವೆಲ್ಲ ಯಾವ ಲೆಕ್ಕ? 20 ರೂಪಾಯಿ ನೋಡಿ ಇಷ್ಟು. ಒಂದು ಸ್ಪೂನ್ ಹಾಕಿ ಅದಕ್ಕೆ ಒಂಚೂರು ಮೇಲೆ ಹಿಂಗೆ ಮಾಡೋದು. ಯಾರಿಗುಂಟು ಯಾರಿಗಿಲ್ಲ 20 ರೂಪಾಯಿ. ಆನಂದ ಪರಮ. ನಿಜವಾಗ್ಲೂ ಏನು ಸಕ್ಕತ್ತಾಗಿದೆ ಗೊತ್ತಾ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತು ನನಗೆ ಯಾವ ವಿಡಿಯೋಸ್ ಮಾಡಬೇಕು ಅಂತ ಕಂಟೆಂಟ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನ ಕೇಳ್ತಾ ಇದ್ದೀರಾ ನಿನ್ನ ತಮ್ಮನ ಜೊತೆ ಮಾಡಿ, ನಿನ್ನ ತಮ್ಮನ ಜೊತೆ ಮಾಡಿ ಅಂತ. ಗೈಸ್, ನನ್ನ ತಮ್ಮಂಗೆ ಹುಷಾರಿಲ್ಲ, ತುಂಬ ಸಣ್ಣ ಆಗ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಅವನು ಕೂಡ ಈಗ ಊರಿಗೆ ಹೋಗಿದ್ದಾನೆ. ಮನೆ ಇನ್ನೇನೋ ಫಿನಿಶಿಂಗಲ್ಲಿದೆ. ಹಾಗೆ ಗೃಹ ಪ್ರವೇಶ ಮಾಡಿದ್ಮೇಲೆ ಎಲ್ಲ ಅಮ್ಮ ಎಲ್ಲ ಇಲ್ಲೇ ಬರ್ತಾರೆ. ಆಗ ಫ್ಯಾಮಿಲಿ ಬ್ಲಾಗ್ ಜಾಸ್ತಿ ಮಾಡ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ನಾನೇ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್. ಲವ್ ಯು, ಕೀಪ್ ಸಪೋರ್ಟಿಂಗ್.